ಜಾನಕಮ್ಮನವರಿಗೆ ಗೀತವನ್ನು ಕಲಿಸ್ತಾ ಇರುವಂಥ ರೇವಣ್ಣ ಮತ್ತು ತಂಡದವರಿಗೆ ನಾನು ಅವ್ರ ತಂಡದಲ್ಲಿ ನಮ್ಮ ಶ್ರೀಕಂಠ ಪ್ರಮುಖ ಮಂಜುನಾಥ್ ಎಡಕಾಲಗಳು ಹಾಗೆ ನೀವೆಲ್ಲರೂ ಕೂಡ ಇಲ್ಲಿ ಒಂದು ಅರ್ಥಪೂರ್ಣವಾದ ಸಮಾರಂಭವನ್ನು ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ರು ಕೂಡ ಒಂದು ರೀತಿ ಒಂದು ತೂಕವನ್ನು ಮೌಲ್ಯವನ್ನು ಹೆಚ್ಚಿದೆ ಅಂತ ಹೇಳ್ತಾ ಜಾನಕಮ್ಮನ ಬಗ್ಗೆ ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳಾಗಿದ್ದಾವೆ ಕೂಡ ತಿಳ್ಕೊಂಡಿದ್ದೀವಿ. ಅದು ಒಂದು ಮಾತ್ರ ಬಹಳ ಆಶ್ಚರ್ಯ ಏನು ಅಂದರೆ ನಾವು ಪ್ರತಿ ಒಬ್ಬ ತಾರೆಯನ್ನು ಕೂಡ ಪಂಚಭಾಷಾ ತಾರೆ, ತ್ರಿಭಾಷಾ ತಾರೆ ಅಥವಾ ಸಪ್ತಭಾಷಾ ತಾರೆ ಅಂತ ಕರೀತೀವಿ. ಭಾರತದಲ್ಲಿ ಏನು ಸೌತ್ ಇಂಡಿಯಾ ಭಾಷೆಗಳೇನಿದೆ, ನಾರ್ತ್ ಇಂಡಿಯಾ ಭಾಷೆಗಳೇನಿದೆ ಅದನ್ನೆಲ್ಲ ಆಕ್ಟ್ ಮಾಡ್ತಾರೆ. ಆದರೆ ಇವ್ರನ್ನ ಏನಂತ ಕರೀಬೇಕು? ಯಾಕೆಂದ್ರೆ ಭಾರತದಲ್ಲಿ ಇರೋದೇ 14 ಶೆಡ್ಯೂಲ್ಡ್ ಲ್ಯಾಂಗ್ವೇಜ್. ಇವ್ರು 20 ಲ್ಯಾಂಗ್ವೇಜ್ ಆಡಿದ್ದಾರೆ. ಜಪಾನೀಸ್ ಆಡಿದ್ದಾರೆ, ಫ್ರೆಂಚ್ ಆಡಿದ್ದಾರೆ, ಇಂಗ್ಲಿಷ್ ಆಡಿದ್ದಾರೆ, ಜರ್ಮನಿ ಆಡಿದ್ದಾರೆ, ಸಿಂಹಳೀಸ್ ಆಡಿದ್ದಾರೆ. ಅದಕ್ಕೆ ಇವರು ಜಗದ ಗಾಯಕಿ ಅಂತ ಕರೀತಾರೆ. ಜಗದ ಗಾಯಕಿ ಅಂತ ಜಗತ್ತಿನಲ್ಲಿರೋ ಭಾಷೆಗಳನ್ನೆಲ್ಲ ಆಡುವಂತ ಯಾರಾದ್ರೂ ಗಾಯಕಿ ಇದ್ದಾರೆ ಅಂತ ಅದರಲ್ಲೂ ಕೂಡ ಒಂದು ಹಾಡಿದೆ ಹೇಮಾವತಿ 1977ರಲ್ಲಿ ಎಲ್ ವೈದ್ಯನಾಥ್ ಅವರು ಕಾಂಪೋಸ್ ಮಾಡಿದ್ದು 2 ರಾಗದಲ್ಲಿ ಬರುತ್ತದೆ. ಥೋಡಿ ರಾಗ ಮತ್ತು ಅಮೋಘ ರಾಗ ಅಂತ 2 ಬರೋದು. ಅದೆರಡೂ ಸೇರಿಸಿ ಶಿವ ಶಿವ ಎನ್ನೋದು ನಾರಿಗೆ ಏಕೆ ಶಿವಜಗಣಿತ ಜೀವವಿದೇಕೆ ಅಂತೇಳಿ ಆ ಹಾಡನ್ನ ಹಾಡಲಿಕ್ಕೆ ಬಹಳ ಕಷ್ಟ. ನಾನು ಈ ಒಂದು ಇದರಲ್ಲಿ ಯಾರೋ ಹಾಡ್ತಾರೆ ಹೋಗ್ತಾ ಇದ್ದೀನಿ, ಬಹಳ ಕಷ್ಟ. ಶಾಸ್ತ್ರೀಯ ಕಲ್ತಿರೋರು ಕೂಡ ಆ ಹಾಡನ್ನ ಕಷ್ಟ. ಇವರು ಮೇಡಮ್ ಶಾಸ್ತ್ರೀಯ ಕಲ್ತ ಇಲ್ಲ, ಹಾಗೆ ಹಾಡ್ತಿರೋದು ಅಂಥವ್ರು ಶಾಸ್ತ್ರೀಯ ಹಾಡನ್ನ ಯೂಟ್ಯೂಬನ್ನು ನೋಡ್ತಾ ಇರ್ತೀನಿ. ಬಹಳ ಜನ ಚಿತ್ರ ಮೇಡಮ್ ಟ್ರೈ ಮಾಡಿದ್ದಾರೆ, ಇನ್ನೊಬ್ರು ಟ್ರೈ ಮಾಡಿದ್ದಾರೆ ಬಹಳ. ಆದರೂ ಕೂಡ ಅಷ್ಟು ಫಾಸ್ಟ್ ಆಗಿ ಆ ಒಂದು ಹಾಡನ್ನು ಜಾನಕಮ್ಮನವರಿಗೆ ಇನ್ನೊಂದ್ಸರಿ ನಾವಿದ್ರು ಕೂಡ ಆ ರೀತಿ ಹಾಡೋಕ್ಕಾಗೋದಿಲ್ಲ ಅಂತಾರೆ. ಅಂಥ ಕಷ್ಟದ ಹಾಡುಗಳನ್ನು ಕೂಡ ಹೇಳುವಂಥವ್ರು. ನಾವು ಊಹೆ ಮಾಡೋಕ್ಕಾಗಲ್ಲ, ಕನಸು ಕೂಡ ಕನಸಾಗಕ್ಕಾಗಲ್ಲ. ಯಾಕೆ ಅಂತಂದ್ರೆ 60 ವರ್ಷ ಈಗಿನ ಗಾಯಕಿಯಲ್ಲಿ ಕೇವಲ ಒಂದು 5 ವರ್ಷ ಹಾಡೋದು ಹೆಚ್ಚು. ಇನ್ನೊಂದು ಮಾಡಿರ್ತಾರೆ 6 ದಶಕಗಳ ಕಾಲ ಈ ಒಂದು ಚಿತ್ರೋದ್ಯಮವನ್ನು ಹಾಡಿದವರು, 48,000 ಹಾಡುಗಳನ್ನ ಹಾಡಿದವರು, 20 ಭಾಷೆಗಳನ್ನು ಹಾಡಿದವರು, ಜೊತೆಗೆ 4 ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ, 33 ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ತಗೊಂಡು ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ, ಕನಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಜಾನಕಮ್ಮನೇ ಸಾಟಿ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಬಹಳ ಹೆಮ್ಮೆ. ಯಾಕಂತಂದ್ರೆ 48,000 ಹಾಡಲ್ಲಿ 10,000 ಹಾಡೋದು ನಮ್ಮ ಕನ್ನಡದಲ್ಲೇ. ಅದು ಮೈಸೂರು ಬಗ್ಗೆ ಇನ್ನೂ ಹೆಮ್ಮೆ ಏನು ಅಂದ್ರೆ ಅವ್ರಿಗೆ ಡಾಕ್ಟರೇಟ್ ಮಾಡಿದ್ದು ಮೈಸೂರು ಯೂನಿವರ್ಸಿಟಿ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ 3 ಸ್ಟೇಟ್ಸ್ ಕೂಡ, ತಮಿಳುನಾಡು, ಆಂಧ್ರ ಮತ್ತು ಯಾವುದೇ ಕೂಡ ರಾಜ್ಯೋತ್ಸವ ಕೊಟ್ಟಿಲ್ಲ. ರಾಜ್ಯೋತ್ಸವ ಕೊಟ್ಟಿದ್ದು ನಾವೇ, ನಾವು ಕರ್ನಾಟಕದಿಂದ ಕೊಟ್ಟಿದ್ವಿ. ಏನೋ ಒಂದು ರೀತಿ ಪ್ರೀತಿ ನೋಡಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಕೂಡ ಅವ್ರು ಅದನ್ನೆಲ್ಲವೂ ಕೂಡ ಬಿಟ್ಟು ಮೈಸೂರಿನಲ್ಲಿ 8 ವರ್ಷ ಕೊನೆಗಾಲದಲ್ಲಿ ನೆಲೆಸಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇರಬೇಕು. ಅವರೇ ಹೇಳಿದ್ದಾರೆ, ನನ್ನ ನೆಮ್ಮದಿ ಸಂತೋಷಕ್ಕೋಸ್ಕರ ನಾವು ಮೈಸೂರಿನಲ್ಲಿ ನೆಲೆಸಿದ್ವಿ ಅಂತ ಹೇಳಿ. ಬಹಳ ಜನ ಗೊತ್ತೇ ಆಗಿಲ್ಲ ಅವ್ರದ್ದು. ಯಾಕಂದ್ರೆ ಯಾವ ಕಾರ್ಯಕ್ರಮವನ್ನು ಕೂಡ ಅವ್ರು ಅಟೆಂಡ್ ಮಾಡ್ತಿರ್ಲಿಲ್ಲ, ನೋಡಕ್ಕೂ ಕೂಡ ಬರ್ತಿರ್ಲಿಲ್ಲ. ಈಗೂ ಕೂಡ ಒಂದು ನಮಗೊಂದು ಅವಕಾಶ ಸಿಕ್ತು ಅವ್ರು ನೋಡೋಂಥದ್ದು. ಮಾದೇಪುರ ರೋಡಲ್ಲಿ ಒಂದು ಫಾರಂ ಲ್ಯಾಂಡಲ್ಲಿ ನಮ್ಮ ಸ್ನೇಹಿತರು ಫಾರಂ ಲ್ಯಾಂಡ್ ಮಾಡಿ ಒಂದು ಫಾರಂ ಹೌಸ್ ಕಟ್ಟಿದ್ರು. ಅದರಲ್ಲಿ ಅವರು ಸುಮಾರು 6 ವರ್ಷ ಬಾಡಿಗೆ, 5 ಬೆಡ್ರೂಮ್ ಮನೆ. ಅವರ ಮೇಲೆ ನಾವು ಹೋಗಿ ಒಂದ್ಸರಿ ಅವ್ರ ಜೊತೆ ಒಂದು 10 ದಿನ ಕರ್ಕೊಂಡು ಬಂದ್ರೆ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವನ ನಾವು ತುಂಬಾ ಈ ಕಾಲದಲ್ಲಿ ಕಾಣುತ್ತೆ. ಅವ್ರಿಗೆ ಏನು ಅಂತಂದ್ರೆ ಎಲ್ಲ ಸಾಧನೆಗೆ ಏನು ಕಾರಣ ಅಂತ ನಾವು ಹುಡುಕ್ತಾ ಬಂದ್ರೆ ಅವ್ರಿಗಿದ್ದಂತ ವಿಲ್ ಪವರ್, ಆತ್ಮಸ್ಥೈರ್ಯ ಇದೆಯಲ್ಲ. ಎಷ್ಟು ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಅಂತಂದ್ರೆ ನಮ್ಮ ಅಶ್ವಥ್ ಅವರು ಮೈಸೂರಿನಲ್ಲಿ ನಿರ್ಮಾಣವಾದ ಸಂದರ್ಭದಲ್ಲಿ ಅಶ್ವಥ್ ದೀಪಾವಳಿ ಗಾಳಿ ಅಂತ ಆಡೋದು ಎಲ್ಲ ಕೂಡ ಹಿಂದಿ ಬಲ್ಲೂರಿ ಆಡೋದು ಅಂತ ಹೇಳಿ ಒಂದು ಗೊತ್ತಿನ ಸಾಂಗ್ ಹೋಗ್ತದೆ. ಆದ್ರೆ ಆ ಹಾಡಿಗೆ ಅವರು ನಾನು ಎಷ್ಟು ಜಾತಿ ನಡುವಂದ್ರೆ ಆಡಿಸ್ಬೇಕು ಅಂತ ನಮ್ಮ ಅಶ್ವಥ್ ಇಷ್ಟ. ಅವ್ರು 950
ಲಿಫ್ಟ್ ಇದೆ ತಾನೆ ಅಂತಂದ್ರು, ಲಿಫ್ಟ್ ಇದೆ ಎಲ್ಲ ಇದೆ ಅಂತ ಅವರ ಬಂದಾಗ ಲಿಫ್ಟ್ ಹೋಗಿ ಇರೋದು 3 ಫ್ಲೋರ್ ಮೇಲೆ, 3 ಫ್ಲೋರ್ ಮೇಲೆ ಜನರೇಟರ್ ಇಲ್ಲ. ಏನ್ ಮಾಡೋದು ಗೊತ್ತಾಗಲ್ಲ. ಏನ್ ತಲೆ ಕರ್ಕೊಂಡು ಎಲ್ಲ ನಿಂತುಬಿಟ್ಟು ಮೇಡಮ್ ಹೆಂಗಿಡೋದು ಅಂತೇಳಿ ಇವರು ಇಲ್ಲಪ್ಪ ನಡೀರಿ ನಾನು ಬರ್ತೀನಿ ಅಂತೇಳಿ ಹೋಗಿ ಮೇಲೆ ಹೋಗಿ 3 ಫ್ಲೋರ್ ಹತ್ಕೊಂಡು ಹೋಗಿ ಆ ಹಾಡು ಕಷ್ಟದ ಹಾಡು ಅದನ್ನ ಒಂದೇ ಟೇಕಿಗೆ ಮುಗಿಸ್ಬಿಟ್ರು. ಅಶ್ವತ್ಥ ಅವ್ರ ಕಣ್ಣ ನೀರು ಬಂದ್ಬಿಟ್ಟು ಅದಕ್ಕೆ ಹೇಳೋದು ಅಷ್ಟೊಂದು ಆತ್ಮಸ್ಥೈರ್ಯ, ಅಷ್ಟೊಂದು ಅವ್ರಿಗೆ ಆತ್ಮವಿಶ್ವಾಸ ಇದೆ ಅಂತೇಳಿ. ಆ ಆತ್ಮಸ್ಥೈರ್ಯ ಇರೋರು ಮಾತ್ರನೇ ಪದ್ಮಭೂಷಣ ಅವಾರ್ಡ್ಗಳನ್ನ ರಿಜೆಕ್ಟ್ ಮಾಡೋಕ್ಕಾಗಲಿಲ್ಲ, ಯಾಕೆ ಬರೋದಿಲ್ಲ ಅಂತ ದೊಡ್ಡ ದೊಡ್ಡ ಅವಾರ್ಡ್ಗಳು ಬಂದಾಗ ತೆಗೆದುಕೊಳ್ಳಲ್ಲ ಅಂತ ಹೇಳಕ್ಕೆ ಅವತ್ತು ಗಟ್ಟಿತನ ಇರ್ಬೋದು. ಜೊತೆಗೆ ಈ ಪ್ರೊಟೆಕ್ಟ್ ಮಾಡೋಂಥದ್ದು ಪಾತ್ರದ ಬಗ್ಗೆ ಇದೆಲ್ಲ ಮುಂದೆ ನಿಂತ್ಕೊಳ್ಳೋದು ಬಹಳ ಕಷ್ಟ. ಕೆಲವು ವಿಷಯಗಳನ್ನ ಬಹಳ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅಂತ ಒಂದು ಗಟ್ಟಿತನ ಇರೋದಕ್ಕೆ ಅಷ್ಟೊಂದು ಸಾಧನೆ ಮಾಡಬೇಕಾಯ್ತು. ನಮ್ಮ ಮೈಸೂರು ಅನ್ನೋದು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಇವರ ಅಭಿಮಾನಿಗಳಿದ್ರು ಕೂಡ ನಮಗೆ ಅವ್ರು ನೋಡೋ ಭಾಗ್ಯ ಬಂತು. ಕೆಲವರಿಗೆ ಜೀವಿತ ಇದ್ದಾಗೆ ನೋಡೋದು, ಕೆಲವರಂತೂ ಮುಖಾಲ ಆಮೇಲೆ ನೋಡಿದ್ದಾರೆ. ಏನೋ ಒಂದು ರೀತಿ ಪುಣ್ಯ ಕಾಲದಲ್ಲಿ ಭಾಗವಹಿಸುವಂತ ಒಂದು ಪುಣ್ಯ ಮೈಸೂರಿಗೆ ಎಲ್ಲರಿಗೂ ಬಂತು. ಆ ಬರ್ಬೇಕಾದ್ರೂ ಕೂಡ ನಾವು ನೋಡಾಯಿತು. ಯಾಕಂದ್ರೆ ಸಾಂಸ್ಕೃತಿಕ ಜಿಲ್ಲೆ ಅಂತಂದ್ರೆ ನಮ್ಮ ಮೈಸೂರು. ನಮ್ಮ ಕೊಡಗಿನ ಪೋಷಣೆ ಸಹಾಯ ಎಲ್ಲೂ ಕೂಡ ಈಗ ಭಾನುವಾರ ಶನಿವಾರ ಬಂತು ಅಂತಂದ್ರೆ ನೀವು ಪತ್ರಿಕೆಗಳ ಕಾಲಗಳು ನೋಡಿ 40-50 ಕಾರ್ಯಕ್ರಮ ಮೈಸೂರಲ್ಲಿ ಅದಕ್ಕೆ ಸಾಂಸ್ಕೃತಿಕ ನಗರ ಅಂತ ಪೋಷಕರಿದ್ದಾರೆ, ಕೇಳೋ ವರ್ಗ ಇದೆ, ಆರ್ಟಿಸ್ಟ್ಗಳು ಆ ಥರ ಇದೆ. ಇದಕ್ಕೆ ಈ ಕಲಾ ಆಗುತ್ತೆ. ಅದಕ್ಕೆ ಅವರೆಲ್ಲ ನೆಲೆ ನಿಂತು ನಮಗೂ ಕೂಡ ನೋಡೋದು ಒಂದು ಸುಯೋಗ ಬಂತು. ಈಗಂತೂ ಕಳೆದ ವರ್ಷ ಫುಲ್ಲು ವಿಷ್ಣುವರ್ಧನ್ ಅವರು ಮೈಸೂರನ್ನಾಗಿರುವಂತೆ ಕರ್ನಾಟಕ ಪ್ರಶಸ್ತಿ ಬಂದಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರಲ್ಲ ಅವ್ರಿಗೆ ಎಲ್ಲ ಕಾರ್ಯಕ್ರಮಗಳಾಯ್ತು. ಈಗ SRK ಮೈಸೂರು ಮುಟ್ಲಿ ಭಾರತದಲ್ಲಿ ಎಲ್ಲೂ ಮಾಡ್ತಾರೆ, ಅಷ್ಟೊಂದು ಕಾರ್ಯಕ್ರಮಗಳು ಮೈಸೂರು ಮಾಡ್ತಾರೆ. ನಿಜವಾದ ಅವರು ಅತ್ಯಂತ ಸೂಕ್ತವಾದ ಒಂದು ವ್ಯಕ್ತಿತ್ವ ಅಂತ ಹೇಳ್ತಾರೆ. ಇವತ್ತು ಕೂಡ ಇಲ್ಲಿ ಆಚರಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಎಷ್ಟು ಕೇಳಿದ್ರು ಕೂಡ ಜಾಗೃತ ಮಾಡೋದು ಇನ್ನೂ ಕೇಳ್ತಾ ಇರಬೇಕು ಅನ್ಸುತ್ತೆ ಅಂತ ಒಂದು ಹಾಡನ್ನ ನಮ್ಮ ಜಾಗೃತವರ ಪ್ರತಿಯೊಬ್ಬರು ಅವರಿಬ್ಬರು ಕೂಡ ಹಳೆಯ ಜಾಗೃತ ಮಾಡುವಂತ ತರನೇ ಕಾಣುತ್ತೆ. ಇಬ್ರು ಬೆಳೆಸಿರೋ ಅವ್ರ ಸಾಥ್ ಕೊಡ್ಲಿಕ್ಕೆ ಪ್ರವೃತ್ತಿ